ಈ ಸೀನ್ ನಡೆಯೋದು ಇಲ್ಲೇ ನೋಡಿ ಸ್ನೇಹಿತರೆ. 39 ವರ್ಷ ಆದ್ರೂ ಇದೆಲ್ಲ ಮೆಟ್ಲೆಲ್ಲ ಹಾಗೆ ಇದೆ ನೋಡಿ. ಸುಧಾರಾಣಿಯವರು ಆ ಡೋರ್ ಹತ್ರ ನಿಂತಿರ್ತಾರೆ. ಈ ಭಾಗದಲ್ಲಿ ಸುಂದರ ರಸ್ ಅವರು ಕುತ್ಕೊಂಡಿರ್ತಾರೆ ಮಸಾಜ್ ಮಾಡಿಸ್ಕೊಂಡು. ಶಿವಣ್ಣ ಅವರು ಬಂದು ತಮ್ಮ ಲವ್ ವಿಷಯ ಹೇಳ್ಕೊಳಕ್ಕೆ ಬರೋದು ಇದೇ ಜಾಗದಲ್ಲಿ. ಸೊ ಈ ಸೀನ್ ನಡೆದಿರೋದು ಇಲ್ಲೇನೆ. ಹೀಗೆ ಶಿವಣ್ಣ ಅವರು ಚಿರತೆ ಇಟ್ಕೊಂಡ್ಬರ್ತಾರಲ್ಲ, ಅದು ಇದೇ ರೋಡಲ್ಲಿ ತೊಗೊಂಬಂದ್ಬಿಟ್ಟು ಹೀಗೆ ತೊಗೊಂಡೋಗ್ತಾರೆ. ಚಿರತೆನ ಹೆಗಲ ಮೇಲೆ ಇಟ್ಕೊಂಡು ಜನ ಸಹ ಬರ್ತಾರೆ. ಅದಕ್ಕೇನು ಸಾಕ್ಷಿ ಅಂದರೆ ಈ ಪಿಲ್ಲರ್ ಇದೆ ನೋಡಿ. ಶಿವಣ್ಣವರು ಹೀಗೆ ಬಂದು ಮನೆ ಒಳಗಡೆ ಚಿರತೆ ನಿಂತ್ಕೊಂಡು ಹೋಗ್ಬೇಕಾರೆ ಹೆಗಲ ಮೇಲೆ ಈ ಪಿಲ್ಲರ್ ಕಾಣುತ್ತೆ ನೋಡಿ. ಈ ಪಿಲ್ಲರು ಅದೇ ಇದೆ. ತಲಕಾಡಲ್ಲಿ ಸುಧಾರಣೆ ಒಳೆ ಬೀಳೋದು. ಆ ಡೋಪ್ ಸೀನ್ಸು ನಮಗೆ ಸೀರೆ ರಾಕಿ ಎಲ್ಲ ಹಾಕಿ ಇದು ಮಾಡಿಸಿದ್ರು. ಹಾಕಿ ಇದು ಮಾಡಿ ತಲಕಾಡಲ್ಲಿ ಅದು ಒಳೆ ಬೀಳೋದು. ಮಧ್ಯದಲ್ಲಿ ಹಗ್ಗಗಳು ಕಟ್ಟಿರ್ತಾರೆ. ಜಾಸ್ತಿ ಕಷ್ಟ ಆದಾಗ ಹಗ್ಗಗಳು ಇಟ್ಕೊಳ್ಳೋದು. ಆಮೇಲೆ ಅಲ್ಲಿದ್ದಾದಾಗ ಪುನಃ ಸುಧಾರಣೆನ ಈಚೆಗೆ ಎತ್ಕೊಬರೋದು. ಮಾದೇಪುರದ ಹತ್ರ ಒಳೆ ಹತ್ರ ಇಲ್ಲಿ ತಾನಗಟ್ಟೆ ಅಂತಿದೆ. ಪ್ರಸನ್ನ ಲಕ್ಷ್ಮಿ ವೆಂಕಟೇಶ್ವರ ದೇವಸ್ಥಾನ ಅದಲ್ಲ, ಅದ್ರ ಪಕ್ಕದಲ್ಲೇ ಮಾಡಿದ್ದು ಆ ಸೀನ್ಸು. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿಯ ಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿನ್ನೆ ಅಷ್ಟೇ ಒಂದು ಎಪಿಸೋಡಲ್ಲಿ ನಮ್ಮ ಶಿವಣ್ಣ ಮತ್ತು ಸುಧಾರಾಣಿ ಅವರ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಇವತ್ತು ಅದ್ರ ಕಂಟಿನ್ಯೂಯೇಷನ್ನು. ಯಾಕೆಂದರೆ ಒಂದಷ್ಟು ಸೀನ್ಗಳನ್ನ ನಾನು ಫಸ್ಟ್ ಆಫ್ ಮಾತ್ರ ಹೇಳಿದ್ದೆ. ಈ ಲವ್ ಆದಮೇಲೆ ಸುಧಾರಾಣಿ ಮತ್ತು ಶಿವಣ್ಣ ಅವ್ರಿಗೆ ಲವ್ ಆದಮೇಲೆ ಏನೇನಾಗುತ್ತೆ, ಆ ಸೀನ್ಗಳನ್ನ ಎಲ್ಲಿ ಶೂಟ್ ಮಾಡಿರೋದು ಅಂತ ನಿಮಗೆ ಹೇಳಬೇಕಿತ್ತು. ಹಾಗೆ ಅದಷ್ಟೇ ಅಲ್ಲ, ಸುಧಾರಾಣಿ ಅವ್ರಿಗೆ ಈ ಸಿನಿಮಾದಲ್ಲಿ ಒಬ್ಬರು ಡ್ಯೂಪ್ ಆಗ್ತಾರೆ ಒಂದು ನದಿಗೆ ಆರೋ ಸೀನಲ್ಲಿ. ಅವ್ರನ್ನೂ ನಾನು ತೋರಿಸ್ಬೇಕು ಅಂತ ನಾನಿವತ್ತು ಬಂದಿದ್ದೀನಿ. ಮತ್ತೆ ಆಗ್ತಡ, ಬನ್ನಿ ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಏನ ಕಂಡು ಒಲಿದೆ ನೀನು ಶಿವನಿಗೆ, ಅಪ್ಪ ಇಲ್ಲ ಅಮ್ಮ. ಈ ಸೀನ್ ಇದೆಯಲ್ಲ, ಈ ಸೀನ್ ನಡೆದಿರೋದು ಇದೇ ಜಾಗದಲ್ಲಿ ನೋಡಿ. ಅಲ್ಲಿ 5 ತೆಂಗಿನ ಮರಗಳು ಕಾಣಿಸ್ತಿದೆ ಅಲ್ಲ, ಇದ್ರ ಮಧ್ಯದಲ್ಲೇ ಇದೇ ಇದರಲ್ಲೇ ನಡೆಯೋದು ಸುಧಾರಾಣಿಯವರು ಮತ್ತು ಶಿವರಾಜ್ ಕುಮಾರ್ ಅವರ ಡ್ಯಾನ್ಸು. ಇದೇ ರಸ್ತೆಯಲ್ಲಿ ನಾನು ಕಳೆದ ಅಂದರೆ ನಿನ್ನೆವಿನ ಎಪಿಸೋಡಲ್ಲಿ ಒಂದು ಸ್ಟೆಪ್ ಹಾಕಿರೋದನ್ನ ತೋರಿಸಿದ್ದೆ, ಅದು ತೋರಿಸ್ತೀನಿ ನೋಡಿ. ಹೀಗೆ ಸುಧಾರಾಣಿ ಮತ್ತು ಶಿವಣ್ಣ ಅವರು ಸ್ಟೆಪ್ ಹಾಕೋದು ಇದೇ ಇದರಲ್ಲಿ. ಈಗ ತೆಂಗಿನ ಮರಗಳು ದೊಡ್ಡದಾಗಿ ಬೆಳೆದು ಬಿಟ್ಟಿವೆ. ಆಗ ಚಿಕ್ಕದಿತ್ತು, ಆಗ ತಾನೇ ಒಂದು ವರ್ಷನೂ ಆಗಿತ್ತು ಅನಿಸುತ್ತೆ. ಆ ಸೊಸಿಗೆ ಈಗ ದೊಡ್ಡದಾಗಿದೆ. ಈ ಸೀನ್ ನಡೆಯೋದು ಇದೇ ರೋಡಲ್ಲಿ. ಹೇಗಿದೆ ನೋಡಿ ಈ ಸೀನ್ರಿ ಎಲ್ಲ. ಇದೆಲ್ಲ ಇರೋದು ಎಲ್ಲಿ, ಎಕ್ಸಾಕ್ಟ್ ಲೊಕೇಶನ್ ನಾನು ಎಪಿಸೋಡ್ ಕೊನೆಯಲ್ಲಿ ಕೊಡ್ತೀನಿ. ಬಟ್ ಅದ್ಭುತವಾದ ಪ್ಲೇಸು. ಒಂದು ದಿನದ ಪಿಕ್ನಿಕ್ಗೆ ಹೇಳಿ ಮಾಡಿಸಿದ ಜಾಗ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ಸೊ ಇದೆಲ್ಲ ಇರೋದು ಎಲ್ಲಿ ಅಂತ ನಾನು ಎಪಿಸೋಡ್ ಲಾಸ್ಟಲ್ಲಿ ಹೇಳ್ತೀನಿ. ಈಗ ನೆಕ್ಸ್ಟ್ ಸೀನ್ಗೆ ಹೋಗೋಣ ಬನ್ನಿ. ಕ್ಲೈಮ್ಯಾಕ್ಸ್ ಸೀನಲ್ಲಿ ನಿಮಗೆ ಗೊತ್ತಿರ್ಬೋದು, ಶಿವಣ್ಣ ಅವರು ಚಿರತೆ ತರಕ್ಕೆ ಹೋದಾಗ ಸುಧಾರಾಣಿಯವ್ರಿಗೆ ಬೇರೆ ಮದುವೆ ಮಾಡಬೇಕು ಅಂತ ಅವ್ರ ತಂದೆ ತಾಯಿ ಅಂದ್ಕೊಂಡಾಗ ಅವರು ಸಾಯಬೇಕು ಅಂತ ನಿರ್ಧಾರ ಮಾಡಿ ನದಿ ಬಳಿ ಬರ್ತಾರೆ. ಅದು ನಡೆದಿರೋದು ತಲಕಾಡಲ್ಲಿ, ಇಲ್ಲಲ್ಲ. ಆದರೆ ನಾನು ಹೇಳಕ್ಕೆ ಹೊರಟಿರೋದು ಅಲ್ಲಿ ಸುಧಾರಾಣಿಯವರು ನೀರಲ್ಲಿ ಬಿದ್ದು ಒದಲಾಡ್ತಾ ಇರ್ತಾರೆ ಗೊತ್ತಾ. ಅದು ಯಾರು ಗೊತ್ತಾ, ನಮಗೆ ಸಿಕ್ಕಿದ್ದಾರೆ ಅವ್ರನ್ನ ನಾನು ತೋರಿಸೋದಕ್ಕಿಂತ ಮುಂಚೆ ಆ ಸೀನಲ್ಲಿ ಮತ್ತೆ ಹೇಗೆ ಆ ಸೀನ್ಗೆ ಡ್ಯೂಪ್ ಹಾಕಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನಿಮಗೆ ಎಲ್ಲಾದರೂ ಸುಧಾರಾಣಿಯವರ ಮುಖ ಕಾಣಿಸ್ತಾ ಸೀನಲ್ಲಿ? ಕಾಣಿಸಲ್ಲ. ಯಾಕೆಂದರೆ ಅವ್ರಿಗೆ ಅಲ್ಲಿ ಡ್ಯೂಪ್ ಹಾಕಲಾಗಿರುತ್ತೆ. ಅವತ್ತು ಅಲ್ಲಿ ನದಿಗೆ ಹಾರೋ ಸೀನ್ಗೆ ಡ್ಯೂಪ್ ಹಾಕಿದ್ದು ಯಾರು ಗೊತ್ತಾ, ಇವರೇ ನೋಡಿ. ಇವರೇನೆ ಸುಧಾರಾಣಿಯವರ ವೇಷದಲ್ಲಿ ಆವತ್ತು ನದಿಗೆ ಹಾರೋದು. ಹಾಗಾದರೆ ಅವತ್ತಿನ ಸೀನ್ ಬಗ್ಗೆ ಇವರೇನು ಹೇಳ್ತಾರೆ, ಇವರೇ ಹೇಳ್ತಾರೆ. ಅದನ್ನು ಕೇಳೋಣ ಬನ್ನಿ. ಸರ್, ನಿಮ್ಮ ಹೆಸರು? ರಾಜಶೇಖರ್ ಅಂದ್ಬಿಟ್ಟು. ರಾಜಶೇಖರ್, ನೀವು ಒಂದೆರಡು ಫಿಲಮಲ್ಲಿ ಶೂಟ್ ಮಾಡಿದ್ದೀನಿ. ಹೌದಾ? ಇದು ಮನೆ ಮೆಚ್ಚಿದ ಹುಡುಗಿ. ಮನೆ ಮೆಚ್ಚಿದ ಹುಡುಗಿ ಅದು ತಲಕಾಡಲ್ಲಿ ಸುಧಾರಣೆ ಒಳೆ ಬೀಳೋದು. ಆ ಡೋಪ್ ಸೀನ್ಸು ನಮಗೆ ಸೀರೆ ರಾಕಿ ಎಲ್ಲ ಹಾಕಿ ಇದು ಮಾಡಿಸಿದ್ರು. ಹಾಕಿ ಇದು ಮಾಡಿ ತಲಕಾಡಲ್ಲಿ ಅದು ಒಳೆ ಬೀಳೋದು. ಮಧ್ಯದಲ್ಲಿ ಹಗ್ಗಗಳು ಕಟ್ಟಿರ್ತಾರೆ. ಜಾಸ್ತಿ ಕಷ್ಟ ಆದಾಗ ಹಗ್ಗಗಳು ಇಟ್ಕೊಳ್ಳೋದು. ಆಮೇಲೆ ಅಲ್ಲಿದ್ದಾದಾಗ ಪುನಃ ಸುಧಾರಣೆನ ಈಚೆಗೆ ಎತ್ಕೊಬರೋದು. ಮಾದೇಪುರದ ಹತ್ರ ಒಳೆ ಹತ್ರ ಇಲ್ಲಿ ತಾನಗಟ್ಟೆ ಅಂತಿದೆ. ಪ್ರಸನ್ನ ಲಕ್ಷ್ಮಿ ವೆಂಕಟೇಶ್ವರ ದೇವಸ್ಥಾನ ಅದಲ್ಲ, ಅದ್ರ ಪಕ್ಕದಲ್ಲೇ ಮಾಡಿದ್ದು ಆ ಸೀನ್ಸು. ನೀವು ಇದಕ್ಕೆ ಹೋಗಿದ್ರಾ ತಲಕಾಡಿಗೆಲ್ಲ ಕರ್ಕೋಗಿ ನೈಟ್ ಎಲ್ಲ ಕರ್ಕೊಂಡು ಹೋಗಿ. ಮನೆ ಮೆಚ್ಚಿದ ಹುಡುಗಿ ಇಲ್ಲೇ ಮನೆ ಮೆಚ್ಚಿದ ಹುಡುಗಿಲಿ. ಆಮೇಲೆ ಮನೆ ಮೆಚ್ಚಿದ ಹುಡುಗಿ ಶೂಟಿಂಗಲ್ಲಿ ಚಿರತೆ ಫೈಟ್ ಮಾಡಿದಾಗ ಇದು ಮಡಕೆ ಇದರಲ್ಲಿ ಇದು ಮಾಡಿದ್ದು. ಇದು ನಾಗರಹೊಳೆ ಬರ್ತದಲ್ಲ, ಫಾರೆಸ್ಟು ಬಂಡೆ ಇದು ಅಂತ ಹೇಳಿ
ಬಂಡೀಪುರದಲ್ಲಿ. ಆ ಬಂಡೀಪುರದಲ್ಲಿ ಚಿರತೆ ಫೈಟ್ ಮಾಡಿದಾಗ ನಾವು ನೈಟ್ ಹೋಗಿದ್ದೋ, ನಿಜವಾದ ಒರಿಜಿನಲ್ ಚಿರತೆನೆ ತಂದು ಅದು ಫೈಟ್ ಮಾಡಿಸಿದ್ದು. ನೀವು ಹೋಗಿದ್ರಾ? ನಾವು ಹೋಗಿದ್ದೋ. ಅಂದ್ರೆ ಆ ಫೈಟ್ ಮಾಡುವಾಗ ಸುಮ್ಮನೆ ನಾವು ಶೂಟಿಂಗಲ್ಲಿ ಕೆಲಸ ಮಾಡ್ತಿದ್ಮಲ್ಲ, ನೀವು ಶೂಟಿಂಗ್ ಕೆಲಸ ಮಾಮೂಲಿ ಅವ್ರು ಬಂದಾಗ ಅವ್ರ ಜೊತೆಲಿ ಓಡಾಡೋದು ಮಾಡೋದು, ಡೈಲಿ 100-200 ಕೊಡೋರು, ಆ ಥರ ಇದು ಮಾಡ್ತಿದ್ದೆ. ಓಕೆ, ಇಲ್ಲಿ ಇದು ಮನಮೆಚ್ಚಿದ ಹುಡುಗಿ ಇಲ್ಲಿ ಶೂಟಿಂಗ್ ಆಗಿದೆ ಅಂದ್ರಲ್ಲ, ಅದ್ರದ್ದು ಕಲ್ಲೆತ್ತದೆಲ್ಲ ಎಲ್ಲಿರೋದು? ಅದೆಲ್ಲ ಸ್ಕೂಲ್ ದೇವಸ್ಥಾನದ ಮುಂದೆಗಡೆನೆ, ಈಶ್ವರನ ದೇವಸ್ಥಾನದ ಮುಂದೆಗಡೆ. ಅದು ಬಿಟ್ಟರೆ ಬೇರೆ ಇನ್ನೆಲ್ಲ ಅವೆಲ್ಲ ರಟ್ಟನ್ ಕಲ್ಲುಗಳು. ಮತ್ತೆ ಕೊಂಡ ಇದೆಲ್ಲ ಅಂಡಲಿ ಇದು ಮಾಡಿಬಿಟ್ಟು ಹೊಗೆ ಹಾಕ್ಬಿಟ್ಟು, ಸಾಮ್ರಾಣಿ ಧೂಪದಲ್ಲಿ ಹೊಗೆ ಹಾಕ್ಬಿಟ್ಟು ಮೇಲ್ಗಡೆ ಎಲ್ಲ ಅಂಡಲ್ಲಿ ಕೆಂಪು ಲೈಟ್ ಬಿಟ್ಬಿಟ್ಟು ಮೇಲ್ಗಡೆ ಎಲ್ಲ ಬೆಂಡ್ ಹಾಕೋರು. ಆ ಬೆಂಡದ ಮೇಲೆ ಶಿವರಾಜ್ ಕುಮಾರ್ ನಡ್ಕೊಂಡು ಹೋಗೋದು. ಅದು ಮನಮೆಚ್ಚಿದ ಹುಡುಗಿ ಬೇರೆ ಇನ್ನೆಲ್ಲ ಶೂಟಿಂಗ್ ಆಗಿದೆ? ಬೇರೆ ಕಡೆ ಎಲ್ಲ ಆಗಿದೆ ಸರ್. ನಾವು ಅದೊಂದಕ್ಕೆ ಮಾತ್ರ ಹೋಗಿದ್ದೆ, ಬಂಡೀಪುರ ತಲಕಾಡು 2 ಮಾತ್ರ ಹೋಗಿದ್ದೆ. ಈ ಊರಲ್ಲಿ ಮನಮೆಚ್ಚಿದ ಹುಡುಗಿ ಬೇರೆ ಇನ್ನೆಲ್ಲ ಶೂಟಿಂಗ್? ಬೇರೆ ಮನೆ ಕೆಳಗಡೆ ಬಂಗ್ಲಿ ಮನೆ, ಅದು ಇವನು ಸುಂದರ ಕೃಷ್ಣರಸ್ ಮನೆ. ಆಮೇಲೆ ಇಲ್ಲಿ ಊರೊಳಗಡೆ ಇಂಡೋರು, ಊರೊಳಗಡೆ ಮನೆ, ಔಟ್ಡೋರು ಬಂಗ್ಲಿ ಮನೆ, 2 ಮನೆನೂ ಸೇರಿಸಿ ಒಂದೇ ಮನೆ ಅಡ್ಜಸ್ಟ್ ಮಾಡಿ ಫಿಲಮ್ ಶೂಟಿಂಗ್ ತೆಗೆದಿರೋದು. ಅವನು ನನ್ನ ಕೆಳಗಡೆಯ ನಾನು ದೂರ್ ಕೊಟ್ಟಿರೋರು ಯಾರು, ದೂರ್ ಒತ್ತಿರೋರು ಯಾರು? ಈ ಸಿನಿಮಾದಲ್ಲಿ ಬರೋ ಪಂಚಾಯಿತಿ ಕಟ್ಟೆಯ ಸೀನ್ಗಳೆಲ್ಲ ನಡೆದಿರೋದು ಇದೇ ಅರಳಿಕಟ್ಟೆಯ ಮೇಲೆ. ನೀವು ನೋಡ್ಬೋದು ಹಿಂದೆಗಡೆ ಅದು ದೇವಸ್ಥಾನ ಥರ ಇದೆಯಲ್ಲ, ಅಲ್ಲೂ ಒಂದು ದೇವಸ್ಥಾನ ಇರೋದೆ, ಬಟ್ ಚೇಂಜ್ ಆಗಿದೆ, ಅವಾಗ ಬದಲಾವಣೆ ಮಾಡಿದ್ದಾರೆ. ಬಟ್ ಇದೇ ಕಟ್ಟೆ ಮೇಲೆ, ನಾನು ಈ ಊರವ್ರನ್ನ ಕೇಳಿದಾಗ ಇದೇ ಕಟ್ಟೆ ಮೇಲೆ ಆಗಿರೋದು ಅಂತ ಅವರು ಹೇಳಿದ್ರು. ಮತ್ತು ಇದಷ್ಟೇ ಅಲ್ಲ, ಪಂಚಾಯಿತಿ ಕಟ್ಟೆಯಲ್ಲಿ ನೀವು ನೋಡ್ಬೋದು ಶಿವಣ್ಣ ಅವರು ಲವ್ ಮಾಡೋ ವಿಷಯಗಳು ಬರುತ್ತೆ, ಆಮೇಲೆ ಮದುವೆ ವಿಷಯಗಳು ಬರುತ್ತೆ. ಆ ಸೀನೆಲ್ಲ ನಡೆದಿರೋದು ಇದೇ ಕಟ್ಟೆಯ ಮೇಲೆ. ಈ ಸಾಂಗ್ ಶೂಟಿಂಗ್ ಆಗೋದು ಇದೇ ದಿಣ್ಣೆ ಮೇಲೆ ನೋಡಿ. ಕ್ಯಾಮ್ರಾ ಆ ಸೈಡ್ ಇರುತ್ತೆ, ಈ ಸೈಡ್ ನಿಂತ್ಕೊಂಡು ಆ 3 ಜನ ಡ್ಯಾನ್ಸ್ ಆಡೋದು. ಇದಿಷ್ಟೇ ಅಲ್ಲ, ಇನ್ನೂ 1-2-3 ಸೀನು ಇದೇ ಕಟ್ಟೆ ಮೇಲೆ ಆಗಿದೆ. ಅದನ್ನು ನಾನು ಮ್ಯಾಚ್ ಮಾಡ್ತಾ ಹೋಗ್ತೀನಿ. ಆದರೆ ಇದನ್ನೆಲ್ಲ ನಾನು ಒಂದೊಂದೇ ಫೋಟೋ ಹಾಕ್ತಾ ಹೋಗ್ತೀನಿ. ಅದು ಅದಕ್ಕೂ ಮುಂಚೆ ನಮ್ಮ ಯಜಮಾನ್ರು ಸಿಕ್ಕಿದ್ದಾರೆ. ಏನು ಯಜಮಾನ್ರೆ, ಯಾವೆಲ್ಲ ಫಿಲಮ್ ಶೂಟಿಂಗ್ ಆಗಿದೆ ನಿಮ್ಮೂರಲ್ಲಿ ಅಂತ ಕೇಳಿದ್ದೀನಿ. ಅವ್ರು ಹೇಳಿದ್ರು ಸುಮಾರು ಫಿಲಮ್ಗಳು ತೆಗೆದವ್ರು, ಯಾರಿಗೆ ಜಾತ್ರೆ ಇದ್ದಾರೆ ನಮ್ಗೆ. ಹೌದು, ಫಸ್ಟು ಓಂ ಪುಷ್ಪ ಲೊಕೇಶನ್ದು ಮಂಜುಳಿದು ಯಾವುದು ಬೆತ್ತಲೆ ಬೆತ್ತಲೆ ಸೇವೆ, ಅದೇ ಅದು ಇಲ್ಲೇನಾ ಮಾದೇಪುರದಲ್ಲ? ನಿಮ್ಮ ಧೈರ್ಯ ಭಾಷೆ ಇಲ್ಲ. ಕೇಳಿದ್ರಲ್ಲ ನಮ್ಮ ಯಜಮಾನ್ರು ಮಾತುಗಳನ್ನ. ಸೊ ಈಗ ಈ ಸ್ಟೆಪ್ಪು ಸಹ ಈ ಹಾಡಲ್ಲಿ ಇದೇ ಇದರಲ್ಲೇ ನಡೆದಿರೋದು. ಈಗ ನೆಕ್ಸ್ಟ್ ಸೀನ್ಗೆ ಹೋಗೋಣ ಬನ್ನಿ. ಈ ಸೀನ್ ನಡೆಯೋದು ಇಲ್ಲೇ ನೋಡಿ ಸ್ನೇಹಿತರೆ. ಶಿವಣ್ಣ ಅವರು ಚಿರತೆ ಹಿಡ್ಕೊಂಬರಕ್ಕೆ ಹೋಗ್ತಾರೆ ಕಾಡಿಗೆ. ಸುಧಾರ ಅರಸ್ ಅವರು ಇಲ್ಲಿ ಸೈಲೆಂಟಾಗಿ ಮಗಳು ಸುಧಾರಾಣಿಗೆ ಮದುವೆ ಫಿಕ್ಸ್ ಮಾಡಿ ಇಲ್ಲೇ ಚಪ್ರ ಹಾಕೋದು. ಈ ಇದಿದೆ ನೋಡಿ, ಇವಾಗ ವೆಹಿಕಲ್ ಬರ್ತಾ ಇದೆ ನೋಡಿ, ಅಲ್ಲೇ ಫುಲ್ಲು ಪೆಂಡಾಲೆಲ್ಲ ಹಾಕಿಸಿ ಅವರು ಇಲ್ಲೇ ನಿಂತ್ಕೊಂಡು ಮಾತನಾಡೋದು. ಶಿವಣ್ಣ ಚಿರತೆ ಹಿಡ್ಕೊಂಬಂದರೆ ನನ್ನ ಮಗಳನ್ನ ಮದುವೆ ಆಗ್ತಾನೆ, ಇಲ್ಲ ಅಂದರೆ ನಾನು ಬೇರೆಯವ್ರಿಗೆ ಮದುವೆ ಮಾಡ್ತೀನಿ ಅಂತ ಹೇಳೋ ಸೀನು ಇರೋದು ಇದೇ ಜಾಗದಲ್ಲಿ, ಇಲ್ಲೇ ಪೆಂಡಾಲು. ಈ ಶೂಟಿಂಗ್ ಮನೆ ಇದೆಯಲ್ಲ, ಇಲ್ಲಿ 100 ಸಿನಿಮಾದ ಶೂಟಿಂಗ್ಗಳು ಆಗೋಗಿದೆ ಸ್ನೇಹಿತರೆ. ನಾನು ಒಂದಷ್ಟು ನಾನು ತಿಳ್ಕೊಂಬಂದಿದ್ದೀನಿ, ಅದು ಮುಂದಿನ ಇದರಲ್ಲಿ ನಾನು ತಿಳ್ಕೊತೀನಿ. ಸೊ ಈಗ ಮದುವೆ ಏನೋ ಫಿಕ್ಸ್ ಆಗುತ್ತೆ. ಅದೇ ಸುಧಾರಾಣಿ ಅವರು ಇನ್ನೇನು ಮದುವೆ ಫಿಕ್ಸ್ ಆಗುತ್ತೆ ಅಂತ ಗೊತ್ತಾಗ್ತಾ ಇದ್ದಂಗೆ ಅವರು ಎಸ್ಕೇಪ್ ಆಗ್ತಾರೆ. ಆ ಎಸ್ಕೇಪ್ ಆಗೋ ಜಾಗ ಈ ಮನೆಯ ಹಿಂಭಾಗದಲ್ಲಿದೆ. ಅದನ್ನು ನಾನು ತೋರಿಸ್ತೀನಿ ಬನ್ನಿ. ಈ ಸೀನ್ ನಡೆಯೋದು ಇಲ್ಲೇ, ಇದೇ ಮೆಟ್ಲ ಮೇಲೆ ಸುಧಾರಾಣಿಯವರು ಇಳ್ಕೊಂಬರೋದು. ಮೊದಲೆಲ್ಲ ಇದೆಲ್ಲ ಚೇಂಜ್ ಆಗಿದೆ ಈಗ ಒಂದಷ್ಟು. ಆದರೆ ಆ ಡೋರ್ ಇದೆಯಲ್ಲ, ಆ ಡೋರ್ ಮೇಲಿದೆ ನೋಡಿ, ಆ ಮೇಲ್ಭಾಗದಲ್ಲಿ ಈ ಕಡೆಯಿಂದ ಓಡೋಗ್ತಾರಂತೆ ನೋಡಿ, ಈ ಕಡೆಯಿಂದ ಓಡೋಗೋದು. ಬಟ್ ಅವ್ರು ಇಳ್ಕೊಂಬರೋದು ಈ ಡೋರಿಂದ ಇದೇ ಮೆಟ್ಲಿಂದ ಇಳ್ಕೊಂಬಂದು ಹೀಗೆ ಪಾಸ್ ಆಗ್ತಾರೆ ಸುಧಾರಾಣಿ ಅವರು. ಈಗ ಈ ಬಿಲ್ಡಿಂಗ್ ಹಿಂಭಾಗದ ಈ ಕತೆ ಹೀಗಿದೆ ನೋಡಿ. ಏನದು ಗೌಡ್ರು ಬರ್ತಾವ್ರೆ, ನಿಜವಾಗ್ಲೂ ಬಂದ್ರೇನೋ? ಶಿವಣ್ಣಗೆ ಮದುವೆ ಮಾಡಬೇಕಾಗುತ್ತೆ ಅಂತ ಸುಂದರ ರಸ್ ಅವರು ಊರಿಗೆ ಹೋಗಿರ್ತಾರೆ. ಸೊ ಈ ಸೀನಲ್ಲಿ ಅವರು ಊರಿಗೆ ಬರೋದನ್ನೇ ಕಾಯ್ತಾ ಇದ್ದಾಗ ಇದೇ ದೇವಸ್ಥಾನದಲ್ಲಿ ಆ ಸೀನ್ ನಡೆಯೋದು. ಈಗ ಕಂಪ್ಲೀಟ್ ಬದಲಾಗ್ಬಿಟ್ಟಿದೆ ಈ ದೇವಸ್ಥಾನ, ಜೀರ್ಣೋದ್ಧಾರ ಆಗಿದೆ. ಸದಸ್ಯರೆಲ್ಲ ಸೇರಿ, ಸಮಿತಿ ಸದಸ್ಯರಿರ್ಬೋದು. ಸೊ ಇದು ಇಲ್ಲೇ ಪೈಲ್ವಾನ್ರು ನಡ್ಕೊಂಬರೋದು. ಈ ಕಡೆಯಿಂದ ಪೈಲ್ವಾನ್ರು ನಡ್ಕೊಂಬಂದು ಈ ಕಡೆಯಿಂದ ಅವ್ರು ಓಡ್ಬಂದು ಬಂದಿದ್ದಾರೆ, ಸುಂದರ ರಸ್ ಅವರು ಬಂದಿದ್ದಾರೆ ಅಂತ ಹೇಳೋದು ಇಲ್ಲೇನೆ. ಈ ಟೈಮಲ್ಲಿ ಸೈಡಲ್ಲಿ ಒಂದು ಮನೆ ಕಾಣುತ್ತೆ ನೋಡಿ, ಆ ಮನೆ ಇದೇನೆ.
ಅವ್ರ ಪೈಲ್ವಾನ್ರ ಹತ್ರ ಬಂದು ಹೇಳ್ಬೇಕಾರೆ ಅಲ್ಲಿ ಮನೆ ಇರುತ್ತಲ್ಲ ಆ ಮನೆ ಇದೇನೆ. ಈ ಸೀನ್ ನಡೆಯೋದು ಇಲ್ಲೇನೆ ನೋಡ್ಬೋದು. ಅಲ್ಲಿ ಹೆಣ್ಮಕ್ಳು ಬಿನ್ಗೆ ಇಟ್ಬಿಟ್ಟು ಅಲ್ಲಿ ದೇವಸ್ಥಾನ ಎಲ್ಲ ಹಿಂಭಾಗದಲ್ಲಿ ಹಾಗೆ ಇದೆ ನೋಡಿ, ಒಂದು ಸ್ವಲ್ಪ ಚೇಂಜಸ್ ಆಗಿದೆ. ಇಲ್ಲಿ ನಮ್ಮ ಶಿವಣ್ಣ ಅವರು ಸ್ನಾನ ಮಾಡಿಕೊಂಡು ಹೊಳೆಯಿಂದ ಈಜಾಡ್ಕೊಂಡ್ಬಂದು ಇಲ್ಲಿ ಕೂತ್ಕೋತಾರೆ. ಇಲ್ಲಿಗೆ ಬಂದ್ಬಿಟ್ಟು ನಿನ್ನ ಎದೆ ತಿಕ್ಲ ಹೃದಯ ತಿಕ್ಲ ಅಂತ ನಮ್ಮ ಹೆಣ್ಣು ಮಕ್ಕಳು ಬಂದವ್ರಿಗೆ ಇದು ಕಾಟ ಕೊಡ್ತಾ ಇರ್ತಾರೆ, ಈ ಊರಿನ ಹೆಣ್ಣು ಮಕ್ಕಳು. ಈ ಜಾಗದಲ್ಲೇ ಈ ಸೀನ್ ನಡೆಯೋದು. ನಿನ್ನೆ ಸಹ ಶಿವಣ್ಣ ಅವರ ಇಂಟ್ರಡಕ್ಷನ್ ಸೀನ್ ಬಗ್ಗೆ ನಾನು ಇದೇ ಜಾಗದ ಬಗ್ಗೆ ಹೇಳಿದ್ದೆ ಮತ್ತು ಈ ಮರದ ಬಗ್ಗೆ ಹೇಳಿದ್ದೆ. ಆ ಮರ ಈ ಸೀನಲ್ಲೂ ಇದೆ ನೋಡಿ. ನಾನು ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ನಮ್ಮ ರಾಜಣ್ಣ ಸೇರಿದಂತೆ ದೊಡ್ಡ ಮನೆಯ ಎಲ್ಲರ ನಟರ ಶೂಟಿಂಗ್ ಈ ಮಹಾದೇವಪುರದಲ್ಲಿ ನಡೆದಿದೆ. ಇಲ್ಲಿನ ಜನರು ಆ ದಿನಗಳು ಮತ್ತು ನಂತರ ತುಂಬ ಹೀರೋಗಳು ಮಾಡಿದ್ದಾರೆ, ನಾನು ಅದನ್ನು ತೋರಿಸ್ತೀನಿ ಸಹ. ಆದರೆ ಇಲ್ಲಿನ ಜನಗಳು ಇವತ್ತಿಗೂ ನೆನಪಿಸ್ಕೊಳ್ಳೋದು ದೊಡ್ಡ ಮನೆಯ ಬ್ಯಾನರನ್ನು. ಯಾಕೆ ಗೊತ್ತಾ ಕೇಳಿ. ಆ ಶೂಟಿಂಗಲ್ಲಿ ರಾಜ್ಕುಮಾರ್ ಕಂಪ್ನಿಯವರು ಈ ಊರಿಗೆ ಪಿಕ್ಚರ್ಗೆ ಬಂದಾಗ ಮಿನಿಮಮ್ ಅಂದ್ರೂ ಮಿನಿಮಮ್ ಅಂದ್ರೆ 5,000 ಜನ 6,000 ಜನ ಹೊರಗಡೆಯಿಂದ ಬರ್ತಿದ್ರು ಶೂಟಿಂಗ್ ನೋಡೋಕ್ಕೆ. ಈಗ ಶೂಟಿಂಗಿಗೆ ಬಂದರೆ 50 ಜನನೂ ಶೂಟಿಂಗ್ ನೋಡೋರು ಇಲ್ಲ ನಿಂತ್ಕೊಂಡು. ಮತ್ತು ಆಮೇಲೆ ಅವರು ಎಷ್ಟೇ ಜನ ಬಂದರೂ ಎಲ್ರಿಗೂ ಊಟ ಕೊಡ್ತಿದ್ರು ಅವರು ರಾಜ್ಕುಮಾರ್ ಕಂಪ್ನಿಯವರು. ಎಲ್ಲರೂ ನಮಗೆ ಎಲ್ಲ ಹೊರಗಡೆಯಿಂದ ಬಂದವ್ರಿಗೂ ಇರೋ ಗಂಟನೂ ಪೂರ್ತಿ ಇಕ್ಕರು ಊಟನ ಜನಗಳಿಗೆ, ಎಷ್ಟು ಜನ ಬರಲಿ. ಇನ್ನು ಬೇರೆ ಯಾವ ಶೂಟಿಂಗ್ನವ್ರು ಬಂದರೂ ಒಬ್ರಿಗೂ ಊಟನೂ ಇಕ್ತಿರ್ಲಿಲ್ಲ ಅವರು. ಹಾಂ ಇದಕ್ಕೆ ಅಲ್ವಾ ದೊಡ್ಡ ಮನೆ ಅಂತ ಹೇಳೋದು ನಾವು. ಆದರೆ ರಾಜಣ್ಣ ಅವ್ರ ಫ್ಯಾಮಿಲಿ ಸೇರಿದಂತೆ ದರ್ಶನ್ ಅವರು, ಸುದೀಪ್ ಅವರು, ನಾನು ಯಾರ ಪರನೂ ಇಲ್ಲ, ನೀವು ಆಮೇಲೆ ಅವ್ರ ಪರ ಇವ್ರ ಪರ ಅಂತೆಲ್ಲ ಹೇಳೋಕೆ ಹೋಗಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಸೂಪರ್ ಥ್ಯಾಂಕ್ಸ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ನನ್ನ ನೆಕ್ಸ್ಟ್ ವಿಡಿಯೋ ನಿಮಗೆ ಚಾಯ್ಸ್ ಕೊಡ್ತೀನಿ. ಅದರಲ್ಲೊಂದು ಸಂಯುಕ್ತ. ತುಂಬ ಜನ ಕೇಳಿದ್ರಿ ಸಂಯುಕ್ತ ಸಿನಿಮಾದ ಶೂಟಿಂಗ್ ಜಾಗ ತೋರಿಸಿ ಅಂತ. ಸೊ ಆ ಜಾಗ ಸಿಕ್ಕಿದೆ, ಶೂಟ್ ಸಹ ಮಾಡಿದ್ದೀನಿ, ಎಡಿಟ್ ಮಾಡೋದು ಬಾಕಿ ಇದೆ. ಅದ್ರ ಜೊತೆಗೆ ರವಿಚಂದ್ರನ್ ಅವರ ಅಂಜದ ಗಂಡು. ಸೊ ಎರಡರಲ್ಲಿ ಯಾವ್ದು ಬೇಕೋ ನೀವೇ ನನಗೆ ಗೆಸ್ ಮಾಡಿ ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.